ರೋಚಕ ಹಂತಕ್ಕೆ ತಲುಪಿದ ರಾಜ್ಯಸಭೆ ಚುನಾವಣೆ ಅಖಾಡ. ರಾಜ್ಯಸಭಾ ಚುನಾವಣಾ ಅಖಾಡ ರೋಚಕ ಘಟ್ಟವನ್ನ ತಲುಪಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲೇ ಕಾಂಗ್ರೆಸ್ನ ಶಾಸಕರ ದಂಡು ಹೋಟೆಲ್ನತ್ತ ತೆರಳುತ್ತೆ. ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡೋದಕ್ಕೆ ದಳ ಶಾಸಕರಿಗೂ ಕೂಡ ಕುಮಾರಸ್ವಾಮಿ ಅವರು ಬುಲಾವ್ ಕೊಟ್ಟಿದ್ದಾರೆ. ಮುನಿಸಿಕೊಂಡ ಶಾಸಕರ ಮೇಲೆಯೇ ಮೂರೂ ಪಕ್ಷಗಳ ಕಣ್ಣಿದೆ. ಸದ್ಯಕ್ಕೆ ಅಸಮಾಧಾನಿತ ಶಾಸಕರ ನಡೆಯ ಮೇಲೆ ಮೂರೂ ಪಕ್ಷಗಳ ನಾಯಕರು ನಿಗಾ ವಹಿಸಿದ್ದಾರೆ. ನಾಳೆ ರಾಜ್ಯಸಭೆ ಚುನಾವಣೆ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ಶುರುವಾಗುತ್ತೆ. 4 ಗಂಟೆಯವರೆಗೂ ಕೂಡ ಮತದಾನ. 6 ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಹೊರಬೀಳುತ್ತೆ. ಈ ನಿಟ್ಟಿನಲ್ಲಿ ಮೂರೂ ರಾಜಕೀಯ ಪಕ್ಷಗಳು ಕೂಡ ತಮ್ಮ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಈಗಿನಿಂದಲೇ. ಇವತ್ತು ಸಂಜೆ ಮತ್ತಷ್ಟು ಮಹತ್ತರ ಬೆಳವಣಿಗೆಗಳು ಮೂರೂ ಪಕ್ಷದಲ್ಲೂ ಕೂಡ ಆಗಲಿದೆ. ಈಗಾಗಲೇ ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜೆಡಿಎಸ್ನ ಶಾಸಕರಿಗೂ ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಬುಲಾವನ್ನ. ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಗರಿಗೆದರಿದ ರಾಜ್ಯಸಭೆ ಚುನಾವಣೆಯ ಲೆಕ್ಕಾಚಾರ. ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ರಾಜ್ಯಸಭೆ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಬೇಕಾದಂತಹ ಲೆಕ್ಕಾಚಾರ ಶುರುವಾಗಿದೆ. ಅಗತ್ಯ ಸಂಖ್ಯಾಬಲ ಇದ್ರೂ ಕೂಡ ಒಂದಷ್ಟು ಪೂರ್ವ ತಯಾರಿಗಳು ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನ ಶಾಸಕರನ್ನ ಮೈತ್ರಿ ಪಕ್ಷಗಳು ಸೆಳೆಯುವಂತಹ ಕಾರಣದಿಂದಾಗಿ ಇವತ್ತು ಸಂಜೆ 6 ಗಂಟೆಗೆ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಪದಾಧಿಕಾರಿಗಳು ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಡ್ಡ ಮತದಾನದ ಆತಂಕದ ಹಿನ್ನೆಲೆಯಲ್ಲಿ ಗೆಲುವಿನ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಪ್ಲಾನ್ಸ್ಗೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಅನ್ನೋದರ ಬಗ್ಗೆ ಇವತ್ತು ಸಂಜೆ 6 ಗಂಟೆಗೆ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕ ಅವರ ನಿಧನದಿಂದ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ 134 ಶಾಸಕರ ಬಲ ಇದೆ. 1 ಮತದ ಕೊರತೆ ಇದೆ. ಆದರೆ ಈಗಾಗಲೇ ಪಕ್ಷೇತರರು ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿರುವುದರಿಂದ ಒಂದಿಬ್ರು ಆ ಆತಂಕ ಇಲ್ಲ. ಆದರೆ ಏನಾದ್ರೂ ಆಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ನ ಶಾಸಕರನ್ನ ತನ್ನತ್ರ ಸೆಳೆದ್ಬಿಟ್ರೆ ಅಥವಾ ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ರೆ ಆಗ ಹೆಚ್ಚು ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ. ಅದೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾರಿಗೆ ಏನೇ ಅಸಮಾಧಾನ ಇದ್ರೂ ಕೂಡ ಅದನ್ನ ನಾಳೆಯ ಚುನಾವಣೆಯಲ್ಲಿ ತೋರಿಸಬಾರದು ಅಂತ ಹೇಳಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದೆ ಇವತ್ತಿನ ಸಭೆ. ರಂಗೇರಿದ ರಾಜ್ಯಸಭಾ ಚುನಾವಣಾ ಅಖಾಡ. ಮೂರೂ ಪಕ್ಷಗಳು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ ರಾಜ್ಯಸಭೆ ಚುನಾವಣೆಯನ್ನ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಅನ್ನೋದು ಕೆರಳುತ್ತಾನೆ ಇದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಜೆಡಿಎಸ್ನಿಂದ ಶತಪ್ರಯತ್ನ ಮುಂದುವರೆದಿದೆ. ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋದಕ್ಕೆ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಜೆಡಿಎಸ್ ಶಾಸಕರಿಂದಲೂ ಕೂಡ ಹೋಟೆಲ್ ವಾಸ್ತವಕ್ಕೆ ಪ್ಲಾನ್. ಜೆಡಿಎಸ್ ಶಾಸಕರಿಗೆ ಹೋಟೆಲ್ಗೆ ಬನ್ನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಬುಲಾವ್ ಕೊಟ್ಟಿದ್ದಾರೆ. ಇವತ್ತು ಖಾಸಗಿ ಹೋಟೆಲ್ನಲ್ಲೇ ಜೆಡಿಎಸ್ನ ಶಾಸಕರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಸಂಜೆ ಒಳಗಡೆ ಎಲ್ಲರೂ ಕೂಡ ಹೋಟೆಲ್ಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರಿಂದ ಸೂಚನೆ ಹೋಗಿದೆ. ಅಡ್ಡ ಮತದಾನವಾಗದಂತೆ ಎಚ್ಚರಿಕೆಯನ್ನು ವಹಿಸಲು ನಿರ್ಧರಿಸಲಾಗಿದೆ. ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗದಂತೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡೋದಕ್ಕೆ ಬೇಕಾದಂತಹ ಸ್ಟ್ರಾಟಜೀಸ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ. ಎಲ್ಲಾ ಶಾಸಕರನ್ನ ಒಗ್ಗೂಡಿಸಿ ಹೋಟೆಲ್ನಲ್ಲಿ ಅವರನ್ನ ಇರುವಂತೆ ಮಾಡೋ ಮೂಲಕ. ಇನ್ನೊಂದೆಡೆ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸುವ ಯತ್ನವೂ ಕೂಡ ಮುಂದುವರೆದಿದೆ. ಕಾಂಗ್ರೆಸ್ನಲ್ಲೂ ಕೂಡ ಒಳಬೇಗುದಿ ಅನ್ನೋದು, ಅಸಮಾಧಾನ ಅನ್ನೋದು ಇದ್ದೇ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಯಾರು ಅಸಮಾಧಾನಿತರಿದ್ದಾರೋ ಅವರನ್ನ ಸಂಪರ್ಕ ಮಾಡೋ ಮೂಲಕ ಅವರ ಮತವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಬೇಕಾದಂತಹ ಒಂದಷ್ಟು ಪ್ರಯತ್ನಗಳನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿಸಲು ಬೇಕಾದಂತಹ ಪ್ರಯತ್ನಗಳು ಕೂಡ ನಡೆದಿದೆ. ಸೂಚನೆ ಕೂಡ ಹೋಗಿದೆ ಶಾಸಕರಿಗೆ.